ಇವತ್ತಿಂದು ಸೈಕಾಲಜಿ ಟಾಪಿಕ್ ಏನಂದರೆ ಹೌ ಟು ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಕಿಡ್ಸ್. ತುಂಬ ಜನ ಕೇಳ್ತಾ ಇದ್ರಿ, ನಮ್ಮ ಮಗುಗೆ ಕಾನ್ಫಿಡೆನ್ಸ್ ಇಲ್ಲ ರೀ, ತುಂಬ ಲೋ ಕಾನ್ಫಿಡೆನ್ಸು, ಏನಾದರೂ ಮಾಡಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾನೆ ಅಂತ. ಸೊ ಇವತ್ತು ನಾನು ಮಕ್ಕಳಿಗೆ ಯಾವ ಥರ ಬಿಲ್ಡ್ ಮಾಡಬೇಕು ಕಾನ್ಫಿಡೆನ್ಸ್ ಅನ್ನೋದನ್ನು ಹೇಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ವಿಡಿಯೋಸ್ ನೋಡ್ತೀರಾ, ಲೈಕ್ ಮಾಡ್ತೀರಾ, ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಹಾಕ್ತೀರಾ. ಸೊ ನಿಮ್ಮ ಸಪೋರ್ಟ್ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹಳೆ ವಿಡಿಯೋಸ್ನು ತುಂಬ ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಇಂಗ್ಲೀಷು ಮ್ಯಾಥು ವಿಡಿಯೋಸನ್ನು ನೋಡಿ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಖುಷಿ ಆಯಿತು. ಸೊ ಇನ್ನೂ ಇದೇ ಥರದ್ದು ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೌ ಟು ಬಿಲ್ಡ್ ಅ ಕಾನ್ಫಿಡೆನ್ಸ್ ಇನ್ ಯುವರ್ ಕಿಡ್ಸ್. ಯಾವ ಥರ ಬಿಲ್ಡ್ ಮಾಡಬೇಕು ಅಂತ. ಫಸ್ಟ್ ಪಾಯಿಂಟ್ ಈಸ್ ಪ್ರೇಸ್ ದೇರ್ ಎಫರ್ಟ್ ಆ್ಯಂಡ್ ಪರ್ಸಿವರೆನ್ಸ್, ನಾಟ್ ಜಸ್ಟ್ ಔಟ್ಕಮ್. ಎಫರ್ಟ್ ಆ್ಯಂಡ್ ಪರ್ಸಿವರೆನ್ಸ್ ಅಂದರೆ ಇವಾಗ ಕಷ್ಟಪಟ್ಟು, ಇವಾಗ ಒಂದು ಎಕ್ಸಾಮ್ ಇರುತ್ತೆ ಅಂತ ತಗೊಳ್ಳಿ. ಕಷ್ಟಪಟ್ಟು ಅವರು ಪಾಪ ಏನಂದರೆ ಪಾಸ್, ಈಗ ಜಸ್ಟ್ ಪಾಸ್ ಆಗೋ ಮಕ್ಕಳು ಒಂದು ಪಾಸ್ ಆಗಿರ್ತಾರೆ, ಫೇಲ್ ಆಗೋ ಮಕ್ಕಳು ಪಾಸ್ ಆಗಿರ್ತಾರೆ, ಆನಂತರ ಜಸ್ಟ್ ಪಾಸ್ ಆಗೋ ಮಕ್ಕಳು ಆವ್ರೇಜ್ ಬಂದಿರ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೆ. ಇದು ಜಸ್ಟ್ ಪಾಸ್ ಆವ್ರೇಜ್ ಅನ್ನೋದಕ್ಕಿಂತ ಒಂದು 2 ಮಾರ್ಕ್ಸ್ ಲಾಸ್ಟ್ ಎಕ್ಸಾಮಿಗೆ ಕಂಪೇರ್ ಮಾಡಿದಂಗೆ ಇವಾಗ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರೆ ಅವರು ಸ್ವಲ್ಪ ಅದನ್ನು ಪ್ರೇಸ್ ಮಾಡಿ, ಅಯ್ಯೋ ಖುಷಿ ಆಯಿತು, ಲಾಸ್ಟ್ ಟೈಮ್ಕಿಂತ ಇವಾಗ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದೆಯಾ, ಖುಷಿ ಆಯಿತು ಅಂತಂದು ಹೇಳಬೇಕು ಅವರಿಗೆ. ಲೈಕ್ ಅವರಿಗೆ ಯಾವ ಥರ ಸಪೋರ್ಟು, ಲೈಕ್ ಇನ್ನೂ ಎಫರ್ಟ್ ಹಾಕಿ ಚೆನ್ನಾಗಿ ಓದಿದೆಯಾ, ಇದೇ ಥರ ಇನ್ನೂ ಚೆನ್ನಾಗಿ ಓದು ಅಂತ ಈ ಥರ ಎಲ್ಲ ನೀವು ಚೆನ್ನಾಗಿ ಕೂಲ್ ಆ್ಯಂಡ್ ಕಾಮ್ ಆಗಿ ಹೇಳಿದರೆ ಮಕ್ಕಳು ಹೆಂಗಂದರೆ ಕಾನ್ಫಿಡೆನ್ಸ್ ಬರುತ್ತೆ. ಅದನ್ನು ಬಿಟ್ಟು ಹೋಸಲದಕ್ಕಿಂತ ಈಗೇನು ಬರೀ 2 ಮಾರ್ಕ್ಸು 3 ಮಾರ್ಕ್ಸ್ 5 ಮಾರ್ಕ್ಸ್ ಅಷ್ಟೇ ಜಾಸ್ತಿ ತಗೊಂಡು ಏನು ಫರಕ್ ಐತಿ, ಇಷ್ಟ ನೀನು ಹಣೆ ಬರ ಅಂತಾರಂದರೆ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ನ ನೀವು ಕುಗ್ಗಿಸ್ದಂಗಾಗತ್ತೆ. ಅದೇ ಬಿಟ್ಟು ನೀವು ಚೆನ್ನಾಗಿ ಮಾಡಿದೀಯಾ, ಕೀಪ್ ಅಪ್, ಒಳ್ಳೆ ಇನ್ನೂ ತುಂಬ ಮುಂದೆ ಇನ್ನೂ ಚೆನ್ನಾಗಿ ಮಾಡು, ಚೆನ್ನಾಗಿ ಓದ್ಕೋ, ನಿನ್ನ ಕಡೆ ಅದು ಏನಂದರೆ ಸ್ಟ್ಯಾಮಿನಾ ಇದೆ, ಅದು ನಿನಗೆ ಮಾಡ್ಬೇಕನ್ನೋ ಝೀಲ್ ಇದೆ, ಅದು ನೀನು ಮಾಡು, ನಿನ್ನ ಕಡೆಯಿಂದ ಆಗತ್ತೆ ಅಂತ ಈ ಥರ ನೀವು ಪಾಸಿಟಿವ್ ವೈಬ್ಸ್ ಕೊಡ್ತಾ ಹೋದರೆ ಯಾವ ಮಗುನೂ ಅದು ಮುಂದೆ ಹೋಗದೆ ಸುಮ್ಮನೆ ಇರಲ್ಲ ರೀ. ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲನೂ ಅದು ಕಲಿಯೋಕೆ ಇಷ್ಟಪಡುತ್ತೆ. ತನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಖುಷಿಗಾದರೂ ಕಲಿತು ಅದು ಮುಂದೆ ಬರೋಕ್ಕೆ ಇಷ್ಟಪಡುತ್ತೆ. ಸೊ ಫಸ್ಟ್ ಒನ್ ಏನಂದರೆ ಪ್ರೇಸ್ ದೇರ್ ಎಫರ್ಟ್. ಯಾವಾಗಲೂ ಏನಂದರೆ ಪ್ರೇಸ್ ಮಾಡ್ತಾ ಇರ್ಬೇಕು, ಅಂದರೆ ಹೊಗಳ್ತಾ ಇರಬೇಕು. ಹೊಗಳೋದಂದರೆ ಹೊಗಳಿ ಮತ್ತು ಅಟ್ಟಕ್ಕೆ ಏರ್ಸೋದಲ್ಲ ರೀ. ಅವ್ರು ಯಾವಾಗ ಒಳ್ಳೇದನ್ನ ಯಾವಾಗ ಚೆನ್ನಾಗಿ ಮಾಡಿರ್ತಾರಲ್ಲ ಅವಾಗ ನೀವು ಖುಷಿ ಪಟ್ಟು ಒಂದು ಒಳ್ಳೇದನ್ನ ಅಭಿಪ್ರಾಯ ಅವ್ರಿಗೆ ಹೇಳಿದಾಗ ಯಾವಾಗಲೂ ಮಕ್ಕಳು ಪಾಸಿಟಿವ್ ಆಗಿ ತಗೊತಾರೆ. ನೆಕ್ಸ್ಟ್ ಒನ್ ಈಸ್, ಸೆಕೆಂಡ್ ಪಾಯಿಂಟ್ ಈಸ್ ಎನ್ಕರೇಜ್ ದೆಮ್ ಟು ಟ್ರೈ ನ್ಯೂ ಥಿಂಗ್ಸ್ ಆ್ಯಂಡ್ ಅಲೌ ದೆಮ್ ಟು ಮೇಕ್ ಮಿಸ್ಟೇಕ್ಸ್. ಇವಾಗ ನೋಡ್ರಿ, ನಾವು ಹೊಸದನ್ನು ಏನು ಟ್ರೈ ಮಾಡಿದೆ, ಇವಾಗ ಫಾರ್ ಎಕ್ಸಾಂಪಲ್ ಏನಂದರೆ ಇವಾಗ ಅಡುಗೆನೇ ಮಾಡ್ತಾ ಇರುವಾಗ ತಗೊಳ್ಳಿ, ನೀವು ಅಡುಗೆ ಮಾಡುವಾಗ ಏನೋ ಹೊಸ ಟ್ರೈ ಮಾಡೋಣ ಅಂತ ಮಾಡಕ್ಕೆ ಹೋಗ್ತಾರೆ, ಕೆಟ್ಟು ಬಿಡತ್ತೆ. ಅದು ಯಾಕೆ ಕೆಡ್ತು ಅಂತ ನೀವು ಕೆಟ್ಟ ಮೇಲಲ್ವಾ ಯೋಚನೆ ಮಾಡೋದು. ಸೊ ನಾನು ಏನು ತಪ್ಪು ಮಾಡಿದೆ ಏನು ಅಂತ ಅಲ್ವಾ ನೀವು ಆಮೇಲೆ ಯೋಚನೆ ಮಾಡೋದು. ಸೊ ಫಸ್ಟ್ ಯಾವಾಗಲೂ ನಾವು ಹೊಸ ಥಿಂಗ್ಸನ್ನ ನಾವು ಟ್ರೈ ಮಾಡಿದಾಗಲೇ ಅದೇನಕ್ಕೆ ಕೆಡ್ತು, ನನ್ನಲ್ಲಿ ಏನು ಮೈನಸ್ ಪಾಯಿಂಟ್ ಆಗಿದೆ, ನಾ ಇನ್ನೂ ಏನು ಬೆಟರಾಗಿ ಮಾಡ್ಬೋದಿತ್ತು ಅಂತ ಗೊತ್ತಾಗದ್ಲೇ ನಾವು ಹೊಸದನ್ನು ಟ್ರೈ ಮಾಡಿದಾಗ. ಸೊ ಅವ್ರಿಗೇನಂದರೆ ಹೊಸ ಟ್ರೈ ಮಾಡೋಕ್ಕೆ ಹೇಳಿ, ಹೊಸ ಗೇಮ್ಸ್ ಟ್ರೈ ಮಾಡೋಕ್ಕೆ ಹೇಳಿ, ಇಲ್ಲ ಅಂತಂದರೆ ಹೊಸದು ಏನಾದರೂ ಕ್ರಾಫ್ಟ್ ಮಾಡೋಕ್ಕೆ ಹೇಳಿ, ಡ್ರಾಯಿಂಗ್ ಮಾಡೋಕ್ಕೆ ಹೇಳಿ, ಇಲ್ಲ ಹೊಸದು ಏನಾದರೂ ಟ್ರೈ ಮಾಡೋಕ್ಕೆ ಹೇಳಿ. ನಿಮಗೆ ಮನೆಯಲ್ಲೇ ಏನಾದರೂ ಹೆಲ್ಪಿಂಗ್, ಇವಾಗ ಬಾಂಡೆ ತೊಳೆಯೋದು, ಹೆಣ್ಮಕ್ಳಾದರೆ ಬಾಂಡೆ ತೊಳೆಯೋದು, ಇಲ್ಲ ಅಂತಂದ್ರೆ ಅದು ಬೇಡ ಅಂದರೆ ಲೈಕ್ ಕಟಿಂಗ್ ವೆಜಿಟೇಬಲ್ಸ್, ಸ್ವಲ್ಪ ದೊಡ್ಡವರಿದ್ರೆ ಕಟಿಂಗ್ ವೆಜಿಟೇಬಲ್ಸ್ ಯಾವ ಥರ ಕಟ್ ಮಾಡೋಕ್ಕೇನು ಅವರಿಗೆ. ಸೊ ದಟ್ ಹೊಸದನ್ನು ಕಲಿಯುತ್ತಾ ಹೋದರೆ ಕಲಿಯೋ ಹುಮ್ಮಸ್ ಜಾಸ್ತಿ ಆಗತ್ತಂತರಿ. ಅದನ್ನೇ ಮಾಡ್ತಾ ಹೋದರೆ ಅವ್ರಿಗೆ ಹುಮ್ಮಸ್ ಇರಲ್ಲಂತ್ರಿ. ಸೊ ಹೊಸದನ್ನು ಕಲಿತಾ ನವೀಕರಣ ಆಗೋದು ಅಂತ ಹೇಳ್ತಾರಲ್ರಿ, ಹುಮ್ಮಸ್ ಜಾಸ್ತಿ ಆಗತ್ತೆ. ಅದಕ್ಕೆ ಏನಂದರೆ ಹೊಸದನ್ನು ಮಾಡಕ್ಕೆ ಬಿಡಿ, ಅವ್ರದ್ದು ಮೈನಸ್ ಪಾಯಿಂಟ್ಸ್ ವೀಕ್ನೆಸ್ಸನ್ನು ಅವರಿಗೆ ಅರ್ಥ ಮಾಡ್ಕೊಳಕ್ಕೆ ಬಿಡಿ. ನಾವು ಪಾಯಿಂಟ್ ಔಟ್ ಮಾಡಿ ನಿನ್ನ ವೀಕ್ನೆಸ್ ಇದು ಅಂತ ಬೆಟ್ ಮಾಡಿ ತೋರಿಸೋದ್ರಿಂದ ರೀ ಯಾವ ಮಕ್ಕಳು ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಸೊ ಅದೇನಂದರೆ ನಮಗೆ ಅರ್ಥ ಆಗಬೇಕು, ನಮ್ಮಷ್ಟಕ್ಕೆ ನಮಗೆ ಅರ್ಥ ಆದಾಗ ಅದು ಇದು ನನ್ನ ತಪ್ಪಲ್ವಾ, ನಾನು ಇದನ್ನು ತಿದ್ಕೋಬೇಕು ಅಂತ ಮಕ್ಕಳಿಗೆ ಅರಿವಾಗತ್ತೆ. ಥರ್ಡ್ ಪಾಯಿಂಟ್ ಈಸ್ ಫೋಸ್ಟರ್ ಇಂಡಿಪೆಂಡೆನ್ಸ್ ವಿತ್ ರೆಸ್ಪಾನ್ಸಿಬಿಲಿಟೀಸ್. ಡಿಪೆಂಡೆನ್ಸಿ ಬೇಡವೇ ಬೇಡ ರೀ. ನಮ್ಮಮ್ಮ ಬರಲಿ ತಡಿ ಆಮೇಲೆ ಮಾಡೋಣ ಅಂತಿದ್ದೀನಿ, ನಮ್ಮ ಅಪ್ಪ ಬರಲಿ, ನಮ್ಮ ಅಕ್ಕ ಬರಲಿ, ನಮ್ಮ ಅಣ್ಣ ಬರಲಿ, ಈ ಥರ ಡಿಪೆಂಡೆನ್ಸಿ ಬೇಡ ರೀ. ಇಂಡಿಪೆಂಡೆಂಟ್ ಆಯ್ತು ಬಿಡು, ಏನಾಯ್ತು ಅವರಿಲ್ಲ ಅಂದರೆ ನಾ ಮಾಡ್ಕೊಡ್ತೇನಂತೆ ಅನ್ನೋ ಇಂಡಿಪೆಂಡೆನ್ಸಿ ಕಲಿಯಿರಲಿ. ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಜವಾಬ್ದಾರಿ ಇರಲಿ ಅವರಿಗೆ. ಜವಾಬ್ದಾರಿ ತೊಗೊಂಡಾಗ ಎಲ್ಲರೂ ಮಕ್ಕಳದ್ದು ಕೆಪಬಿಲಿಟಿ ಏನು
ಅವ್ರ ಎನರ್ಜಿ ಏನು ಅಂತ ಗೊತ್ತಾಗೋದು ಅಲ್ವಾ. ಸೊ ಅವ್ರಿಗೇನಂದರೆ ಇಂಡಿಪೆಂಡೆಂಟಾಗಿ ಮಾಡುವಾಗ ಮಕ್ಕಳಿಗೆ ನೀವು ಈಗ ಅಮ್ಮ ಇದನ್ನು ಮಾಡ್ತೀನಿ ಅಂದಾಗ ಬಿಟ್ಬಿಡಿ ಮಕ್ಳಿಗೆ ಮಾಡೋಕ್ಕೆ. ಈ ಬೇಡ ಹಂಗಾಗುತ್ತೆ ಹಿಂಗಾಗುತ್ತೆ, ಇವಾಗ ವೆಜಿಟೇಬಲ್ಸ್ ಕಟ್ ಮಾಡಕ್ಕೆ ಕೈ ಕೊಯ್ಕೊಂತೀಯಾ ಬೇಡ ಬೇಡ ಅಂತಾರೆ ಅಂದರೆ ಮಕ್ಳು ಹೆದರ್ತಾ ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ಕಳಿಲ್ಲ, ಅಮ್ಮ ಮಾಡ್ತಾರೆ ಬಿಡು ಕೈ ಕೊಯ್ಕೊಂತಾರಲ್ಲ ಅಂದ್ಬಿಡ್ತಾರೆ. ಅದನ್ನೇ ಬಿಟ್ಟು ನೀವು ಏನಂದರೆ ಹೌದಾ ಮಾಡ್ತೀಯಾ ಬಾ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಹಿಂಗೆ ಮಾಡಿದರೆ ಕೈ ಕೊಯ್ಯುತ್ತೆ, ಈ ಥರ ಮಾಡಬಾರ್ದು, ಸೊ ನೀಟಾಗಿ ಸ್ವಲ್ಪ ಹುಷಾರಾಗಿ ಮಾಡು ಅಂದರೆ ಮಕ್ಕಳು ಅವ್ರ ಅವೇರ್ನೆಸ್ಸಲ್ಲಿ ಇರತ್ತಾರೆ, ರೆಸ್ಪಾನ್ಸಿಬಿಲಿಟೀಸು ಬರುತ್ತೆ, ಇಂಡಿಪೆಂಡೆನ್ಸಿನೂ ಬರುತ್ತೆ. ಸೊ ಯಾವಾಗಲೂ ನಾವು ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರೋದು ಹೇಳ್ಕೊಡ್ಬೇಕ್ರಿ. ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಅವ್ರಿಗೇನಂದರೆ ಜವಾಬ್ದಾರಿನ ಕಲಿತಾರೆ. ನೆಕ್ಸ್ಟ್ 4th ಪಾಯಿಂಟ್ ಈಸ್ ಪ್ರೊವೈಡ್ ಅನ್ಕಂಡೀಷನಲ್ ಲವ್, ಸಪೋರ್ಟ್ ಆ್ಯಂಡ್ ಚಾನ್ಸಸ್ ಫಾರ್ ದೆಮ್ ಡೆವಲಪ್ ಸ್ಕಿಲ್ಸ್ ಆ್ಯಂಡ್ ಪ್ಯಾಷನ್ಸ್. ಅಂದರೆ ನಾವು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ಬೇಕ್ರಿ ನಮ್ಮ ಮಕ್ಕಳನ್ನ. ನಾವು ಪಾಲಕರಾಗಿ ಪೇರೆಂಟ್ಸ್ ಆಗಿ ನಾವು ಪ್ರೀತಿ ಮಾಡದೆ ಬೇರೆ ಯಾರೂ ಪ್ರೀತಿ ಮಾಡಲ್ಲ ರೀ, ಹೌದಲ್ರಿ. ಸೊ ನಾವು ಮಕ್ಕಳನ್ನ ನಾವು ಎಷ್ಟು ಪ್ರೀತಿ ಮಾಡ್ತೇವೋ ಅದ್ರ ದುಪ್ಪಟ್ಟು ಮಕ್ಕಳು ನಮಗೆ ಕೊನೆಗೆ ಕೊಟ್ಟೇ ಕೊಡ್ತಾರ್ರಿ ಅವರು. ಸೊ ನಾವು ಮಕ್ಕಳನ್ನ ತುಂಬ ಅಗಾಢವಾಗಿ ನಾವು ಪ್ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಪೋರ್ಟು ಮಾಡಬೇಕು, ಪ್ರೀತಿ ಮಾಡೋದಷ್ಟೇ ಅಲ್ಲ, ಅವ್ರು ಏನಾದರೂ ಮಾಡ್ತಾರೆ ಅಂದಾಗ ನಾವು ಸಪೋರ್ಟ್ ಮಾಡೋಕೆ ಇದು ನಿನ್ನ ಕಡೆಯಿಂದ ಆಗಲ್ಲ ಅಂತ ನೆಗೆಟಿವ್ ಕಮೆಂಟ್ ಮಾಡಲೇಬೇಡಿ ಮಕ್ಕಳಿಗೆ. ಯಾವಾಗಲೂ ಪಾಸಿಟಿವ್ ಆಗಿ ಅವ್ರಿಗೆ ತಲೆಯಲ್ಲಿ ಪಾಸಿಟಿವ್ನೇ ತುಂಬ್ಕೋತಾ ನಿನ್ನ ಕಡೆಯಿಂದ ಆಗತ್ತೆ ನೀ ಮಾಡು ಅನ್ಕೋತಾ ಹೋದರೆ ಮಕ್ಕಳು ಮಾಡೇ ಮಾಡ್ತಾರೆ. ಸೊ ಅವರಿಗೆ ಪ್ರೀತಿ ಕೊಡ್ತಾ, ತುಂಬ ಚೆನ್ನಾಗಿ ಪ್ರೀತಿ ಕೊಡ್ತಾ ಸಪೋರ್ಟ್ ಮಾಡ್ತಾ ಅವರಿಗೆ ಅವ್ರ ಸ್ಕಿಲ್ಸ್ನ ಡೆವಲಪ್ ಮಾಡೋಕ್ಕೆ ಚಾನ್ಸ್ ಕೊಡಿ. ಸ್ಕಿಲ್ಸ್ ಅಂದರೆ ಯಾವ ಥರ, ಬರೀ ಬುಕ್ ಓದಿ ಕಲಿತು ಟಾಪರ್ ಆಗೋದಲ್ರಿ. ಸ್ಕಿಲ್ಸ್ ಅಂದರೆ ಇವಾಗ ಏನೋ ಮನೆಯಲ್ಲಿ ಟಾಯ್ಸ್ ತಂದಿರ್ತಾರೆ, ಅದು ಮುರಿದೋಗ್ಬಿಟ್ಟಿರುತ್ತೆ, ಅಮ್ಮ ಇದು ಮುರಿದೈತಿ ಅಂದಾಗ ನೀವು ಭಯದಲ್ಲ ರೀ, ಮುರಿದೋಯ್ತಾ ಆಯ್ತು ಇವಾಗ ಅದನ್ನ ನೀನೇ ಜೋಡಿಸು. ಇವಾಗ ರೋಬೋಟಿಕ್ಸ್ ಕ್ಲಾಸ್ ಎಲ್ಲ ತುಂಬ ಬಂದಿದೆ ರೀ, ಅದು ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ ರೀ ನಾವು ಅದನ್ನು. ಸೊ ಆ ಥರದ್ದು ರೋಬೋಟಿಕ್ಸ್ ಕ್ಲಾಸಿಂದ ಈಗ ಮಕ್ಕಳಿಗೆ ಹೆಂಗೆ ಅಂದರೆ ಥೆರಾಟಿಕಲ್ ಕ್ಲಾಸ್ ಏನೂ ಉಪಯೋಗ ಇಲ್ಲ ರೀ, ಎಲ್ಲ ಪ್ರಾಕ್ಟಿಕಲ್ ಸ್ಕಿಲ್ಸೇ ಇಂಪಾರ್ಟೆಂಟ್ ಇವಾಗ. ಸೊ ಇದನ್ನು ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಮಾಡಬೇಕು ಏನು ಅಂತ ಮಕ್ಕಳು ಕಲಿಯೋದು ಇವಾಗಿನ ಕಾಲ ಬಂದಿದೆ ರೀ. ಸೊ ಸ್ಕಿಲ್ಸ್ ಅವ್ರ ಮೇನ್ ಥಿಂಗ್ ಈಸ್ ಇವಾಗಿನ ಜನ್ರೇಷನ್ ಪ್ರೆಸೆಂಟ್ ಜನ್ರೇಷನಿಗೆ ಮಾತ್ರ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ರೀ. ಸೊ ಸ್ಕಿಲ್ಸ್ ಡೆವಲಪ್ ಆಗಲಿ. ಇವಾಗ ಏನೇ ಟಾಯ್ಸ್ ಅದೇ ಹೇಳಿದ್ನಲ್ಲ, ಟಾಯ್ಸ್ ಏನಾದರೂ ಮುರಿದಿದ್ರೆ ಇವಾಗ ಮನೇಲಿ ಏನಾದರೂ ಆಗಿದ್ರೆ ಅದನ್ನ ರಿಪೇರಿ ಮಾಡೋದ್ರಿಂದ ಆಗಲಿ, ಇಲ್ಲ ಫಾರ್ ಎಕ್ಸಾಂಪಲ್ ಇಲ್ಲ ಇದು ಹಿಂಗೆ ಆಗೋಗಿದೆ ಹಿಂಗೆ ಯಾವ ಥರ ಮಾಡಬೇಕು, ಲೈಕ್ ಅವ್ರಿಗೆ ಮ್ಯಾಥ್ಸಲ್ಲಿ ಏನಾದರೂ ಹಿಂಗೆ ಓರಲ್ ಆಗಿ ಸಮ್ಸ್ ಕೇಳೋದು, ನಾನು 10 ರೂಪಾಯಿ ಕೊಟ್ಟಿದ್ದೆ ನಿನಗೆ ಅಂಗಡಿಗೆ 5 ರೂಪಾಯಿ ಕೊಟ್ಟರು, ಇನ್ನು 5 ರೂಪಾಯಿ ಹೆಂಗೆ, ಈ ಥರ ಮೆಂಟಲ್ ಆಗಿ ಈ ಥರದ್ದು ನೀವು ಹಿಂಗೆ ಕೇಳ್ತಾ ಹೋದರೆ ಅವ್ರ ಸ್ಕಿಲ್ಸು ಆಗತ್ತೆ ರೀ. ಆಮೇಲೆ ಅವ್ರ ಪ್ಯಾಷನ್ ಏನಂತ ತಿಳ್ಕೊರಿ. ಪ್ಯಾಷನ್ ಅಂದರೆ ಅವ್ರು ಏನಾಗಬೇಕು ಮುಂದೆ, ಏನು ಆಗಕ್ಕೆ ಇಷ್ಟಪಡ್ತಾರೆ. ನೀವು ನಿಮ್ಮ ಇಷ್ಟದಂಗೆ ಇಂಜಿನಿಯರಿಂಗ್ ಆಗೋ, ಮೆಡಿಕಲ್ ಆಗೋ, ಇಲ್ಲ BSc ಮಾಡ್ಕೋ, ಟೀಚರ್ ಆಗೋ ಅನ್ನೋದಲ್ಲ ರೀ. ಅವ್ರಿಗೆ ಏನು ಇಷ್ಟ ಅದನ್ನ ಆಗಕ್ಕೆ ಬಿಡಿ ನೀವು. ಅವ್ರಿಗೆ ಇಷ್ಟ ಇದ್ದು ಅವ್ರು ಇಷ್ಟಪಟ್ಟು ಹೋದಂಥ ಹಾದಿನಾಗ ಅವ್ರಿಗೆ ಎಂದೂ ಸೋಲಿರಲ್ಲ ರೀ. ಯಾಕಂದರೆ ಇಷ್ಟಪಟ್ಟು ಬಂದೆ ನಾನು ಇದನ್ನು ಮಾಡಲೇಬೇಕು ಅಂತ ಇಷ್ಟಪಟ್ಟು ಮಾಡ್ತಾರ್ರಿ, ಅವ್ರಿಗೆ ಸೋಲನ್ನೋದೇ ಇರಲ್ಲ. ಸೊ ಇದು ಏನಂದರೆ ಇದಿಷ್ಟು ಪಾಯಿಂಟ್ಸ್ ಏನಂದರೆ ನೀವು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಾಗತ್ತೆ. ಸೊ ದಯವಿಟ್ಟು ಮಕ್ಕಳಿಗೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಅವ್ರನ್ನ ಎತ್ತರಕ್ಕೆ ನೋಡೋಣ ಹೊರತಾಗಿ ಕೆಳಗಡೆ ಮಾತ್ರ ನೋಡೋದು ಬೇಡ. ಇವಾಗಿನ ಜನ್ರೇಷನಲ್ಲಿ ತುಂಬ ಅಂದರೆ ತುಂಬಾ ಅಪರ್ಚುನಿಟೀಸ್ ಇದೆ. ಸೊ ಕಾನ್ಫಿಡೆನ್ಸ್ ಕೊಟ್ಟು ಮುನ್ನುಗ್ಗಿಸಿ ನಿಮ್ಮ ಮಕ್ಕಳನ್ನ. ಇದಿಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು. ಸೊ ನನ್ನ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಇದೇ ಥರದ್ದು ಇನ್ನೂ ಏನಾದರೂ ಸೈಕಾಲಜಿ ಟಿಪ್ಸ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ನಿಮ್ಗೆ ಟಿಪ್ಸ್ ಅಂತ ಹೇಳ್ತೇನೆ ನಾನು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ, ಶೇರ್ ಮಾಡಿ.